ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ಜಸ್ಟ್ ಇವಾಗಿನ ಒಂದು ಬೆಂಕಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಗುರು. BCCI ಕಡೆಯಿಂದ ಹೊಸ ರೂಲ್ನ ಆ್ಯಡ್ ಆನ್ ಮಾಡ್ಕೊಂಡಿದ್ರೆ BCCI ಅವರು. ಕ್ರಿಕೆಟಲ್ಲಿ ಏನೇನೇನೋ ಡೆವಲಪ್ ಆಗಿದೆ, ಬಟ್ ಈ ರೂಲ್ ಏನಕ್ಕೆ ಇದುವರೆಗೂ MCC ಅಮೆಂಡ್ ಮಾಡಿಲ್ಲ, ಚೇಂಜ್ ಮಾಡಿಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಬಟ್ ಇದನ್ನ BCCI ಯೋಚನೆ ಮಾಡಿಬಿಟ್ಟು ಚೇಂಜ್ ಮಾಡಿದೆ. ಇದು ಇಂಟರ್ನ್ಯಾಷನಲ್ಸಲ್ಲಿ ಕ್ಯಾರಿ ಆಗೋದಿಲ್ಲ, BCCI ಆರ್ಗನೈಸ್ ಮಾಡುವಂಥ ಟೂರ್ನಮೆಂಟ್ಗಳಲ್ಲಿ ಮಾತ್ರ ಇದು ಕ್ಯಾರಿ ಆಗೋದು. ಆ್ಯಂಡ್ ಇದು ಇವ್ರು ಇವಾಗ ಇಂಪ್ಲಿಮೆಂಟ್ ಮಾಡಿರುವಂಥ ರೂಲ್ ಏನಿದೆ, ಇದು ಲಾಂಗರ್ ಫಾರ್ಮೆಟಿಗೆ ಮಾತ್ರ. ಅಂದರೆ ರಣಜಿ ಟ್ರೋಫಿ ಟೂರ್ನಮೆಂಟ್ ಇರುತ್ತಲ್ಲ, ಅಂದರೆ ಟೆಸ್ಟ್ ಕ್ರಿಕೆಟರ್ ಅನ್ನೋಂಥದ್ದು ಏನು ಹೇಳ್ತಾರೆ, ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂತಾರಲ್ಲ, ಸೊ ಅದಕ್ಕೆ ದುಲೀಪ್ ಟ್ರೋಫಿ ಈ ಥರ ಲಾಂಗರ್ ಫಾರ್ಮೇಟ್ ಇರುವಂಥ ಟೂರ್ನಮೆಂಟ್ಗೆ ಈ ಲಿಸ್ಟೇ ಫಾರ್ಮೇಟು ಜೊತೆಗೆ T20 ಫಾರ್ಮೇಟು, ಸೊ ಈ ಫಾರ್ಮೇಟಿಗೆಲ್ಲ ಇದು ಬಂದ್ಬಿಟ್ಟು ಲಾಂಗರ್ ಫಾರ್ಮೇಟಿಗೆ ಮಾತ್ರ, ಅಂದರೆ ಮಲ್ಟಿಪಲ್ ಡೇಸ್ ಆಡುವಂಥ ಟೂರ್ನಮೆಂಟಿಗೆ ಮಾತ್ರ ಇದು. ಸೊ ಏನಪ್ಪ ಅಂದರೆ ಸೀನು ರೀಸೆಂಟಾಗೆ ಆದಂಥ ಸೀರೀಸಲ್ಲಿ ಇಂಜುರಿ ಆಗಿದ್ದು ಗೊತ್ತಿರೋದು. ರಿಷಬ್ ಪಂತಿಗೆ ಕಾಲು ಫ್ರ್ಯಾಕ್ಚರ್ ಆಗಿದ್ದು, ಜೊತೆಗೆ ಶೋಲ್ಡರ್ ಡಿಸ್ಲೋಕೇಟ್ ಆಗಿದ್ದು ಕ್ರಿಸ್ ವೋಕ್ಸಿಗೆ. ಬಟ್ ಇಬ್ಬರು ಕೂಡ ಬಂದ್ಬಿಟ್ಟು ಆಡಿದ್ರು, ಇಬ್ಬರು ಕೂಡ ದಿಲ್ ತೋರಿಸ್ಬಿಟ್ಟು ಆಡೋ ಒಂಥರ ನೋಡಿ ಯಾವ ಥರ ರೆಪ್ಯುಟೇಷನ್ ಬಿಲ್ಡ್ ಮಾಡಿದ್ರು ಅಂತಂದರೆ, ನೋಡಿ ಅವನ ಅಜ್ಜಿ ಏನು ಗುರು ಈ ಥರ ಎಲ್ಲ ಕಾಲೆಲ್ಲ ಮುರ್ಕೊಂಬಂದಾಡ್ತವ್ರೆ, ಕೈಯೆಲ್ಲ ಮುರ್ಕೊಂಬಂದಾಡ್ತವ್ರೆ, ಏನು ಗುರು ಇದು ಸೀರೀಸು, ಒಂಥರ ಆ ಸೀರೀಸ್ಗೆ ಕಳೆನೇ ಚೇಂಜ್ ಮಾಡಿಬಿಟ್ರು. ಸಖತ್ತಾಗಿ ಹೋಯ್ತು ಸೀರೀಸು. ಅಷ್ಟಿಲ್ಲದೆ ಆ ಪಾರ್ಟಿ ವ್ಯೂಸ್ ಪಡ್ಕೊಂಡಂಥ ಸೀರೀಸ್ ಆಗುತ್ತೆ ಅದು, ಅಷ್ಟು ಮಟ್ಟಿಗೆ ವ್ಯೂವರ್ಶಿಪ್ ಬಂತು ಸೀರೀಸಲ್ಲಿ. ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಖಂಡಿತ. ಈ ಥರ ಕೈಯೆಲ್ಲ ಮುರ್ಕೊಂಬಂದು ಕಾಲೆಲ್ಲ ಮುರ್ಕೊಂಬಂದು ಆಡ್ತಾವ್ರೆ ಅಂದರೆ ಖಂಡಿತ ಎಕ್ಸೈಟ್ಮೆಂಟ್ ಅಂತೂ ಕ್ರಿಯೇಟ್ ಆಗೇ ಆಗುತ್ತೆ. ಯಾಕಂದರೆ ಕ್ರಿಸ್ ವಾಕ್ಸ್ ಆಡ್ಬೇಕಾದ್ರೆ ಆ ಥರ ಆ ರೇಂಜಿಗೆ ಎಕ್ಸೈಟ್ಮೆಂಟು ಕ್ರಿಯೇಟ್ ಆಗಿದ್ದು. ಎಕ್ಸೈಟ್ಮೆಂಟ್ ವಿಚಾರದಲ್ಲಿ ನೋಡ್ತು ಅಂತಂದರೆ ಇಲ್ಲ ಆಗೋರು ಈ ಥರ ಇದನ್ನೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಪ್ಲೇಯರ್ಗಳು ಕಷ್ಟಪಡೋದನ್ನ ನೋಡ್ತು ಅಂದರೆ ಎಲ್ಲ ಆಗಿರೋ ಈ ಥರ ಇಂಜುರಿ ಆಯಿತು ಅಂದರೆ ಕಂಕಷನ್ ಸಬ್ಸ್ಟಿಟ್ಯೂಟ್ನ ಕೊಟ್ಬಿಡ್ಬೇಕಲ್ವಾ ಅಂತಲೂ ಕೂಡ ಯೋಚನೆ ಮಾಡೋರು ಇದ್ವಿ. ಅವಾಗ ಕಂಕಷನ್ ಸಬ್ಸ್ಟಿಟ್ಯೂಟು ಅದು ಇದು ಎಲ್ಲ ತಲೆಗೆ ಬಿದ್ದರೆ ಮಾತ್ರ, ತಲೆಗೆ ಪೆಟ್ಟು ಬಿದ್ದರೆ ಬಲವಾಗಿ ಬಿತ್ತು ಅಂದರೆ ಮಾತ್ರ ಕಂಕಷನ್ ಸಬ್ಸ್ಟಿಟ್ಯೂಟ್ನ ಕೊಡೋ ಥರ ರೂಲ್ ಇರೋದು. ಬಟ್ ಇವಾಗ ಸೀನ್ ಏನು ಅಂತಂದರೆ BCCI ಅವರು ಹೊಸ ರೂಲ್ನ ಇವಾಗ ಅಮೆಂಡ್ ಮಾಡಿದರೆ, ಇದು ICCಲೆಲ್ಲ ಅಂದರೆ ಇಂಟರ್ನ್ಯಾಷನಲ್ ಫಾರ್ಮೇಟಲ್ಲಿ ಕ್ಯಾರಿ ಆಗೋಲ್ಲ, ಅದೇ ಹೇಳಿದ್ನಲ್ಲ ಡೊಮೆಸ್ಟಿಕ್ ಫಾರ್ಮೇಟಲ್ಲಿ ಮಾತ್ರ ಇದು ಕ್ಯಾರಿ ಆಗೋದು. ಇಫ್ ಎ ಪ್ಲೇಯರ್ ಸಸ್ಟೈನ್ಸ್ ಎ ಸೀರಿಯಸ್ ಇಂಜುರಿ, ಹೆಡ್ ಇಂಜುರಿನಾರು ಆಗಿರ್ಬೋದು, ಏನೇ ಇಂಜುರಿ ಆಗಿರ್ಬೋದು, ಹೆಡ್ ಇಂಜುರಿಗೆ ನಾರ್ಮಲ್ ಮುಂಚೆಯಿಂದನೂ ಕೂಡ ಇದೆ, ಅಂದರೆ ತಲೆಗೇನಾದ್ರು ಬಾಲ್ ಬಿತ್ತು ಅಂತಂದರೆ ಕಂಕಷನ್ ಸಬ್ಸ್ಟಿಟ್ಯೂಟ್ನಾಗ ಕೊಡುವಂಥದ್ದು. ಡ್ಯೂರಿಂಗ್ ದ ಕೋರ್ಸ್ ಆಫ್ ರೆಲೆವೆಂಟ್ ಮ್ಯಾಚ್ ಎ ಸೀರಿಯಸ್ ಇಂಜುರಿ ರಿಪ್ಲೇಸ್ಮೆಂಟ್ ಮೇ ಬಿ ಪರ್ಮಿಟೆಡ್. ಅದು ಅಂಪೈರ್ಸ್ಗಳು ಮ್ಯಾಚ್ ರೆಫ್ರಿಗಳೆಲ್ಲ ನಿರ್ಧಾರ ಮಾಡ್ತು ಅಂದರೆ ಅವಾಗ ಮ್ಯಾಚ್ ರೆಫ್ರಿಲಿ ಮೇನ್ ಆಗ್ತಾರೆ. ಸೊ ಅವರು ವೆರಿಫೈ ಮಾಡಬೇಕಾಗುತ್ತೆ ಈ ಇಂಜುರಿ ಯಾವ ಥರ ಆಗಿದೆ, ಏನಾಗಿದೆ ಕತೆ, ಕಂಕಷನ್ ಸಬ್ಸ್ಟಿಟ್ಯೂಟ್ನಾಗ ಕೊಡಬೇಕಾ ಕೊಡಬಾರ್ದಾ ಅಂತ. ಆ್ಯಂಡ್ ಲೈಕ್ ಟು ಲೈಕ್ ಇವಾಗ ವಿಕೆಟ್ ಕೀಪರ್ ಬ್ಯಾಟ್ರು ಇಂಜುರಿ ಆಗಿದೆ ಅಂದರೆ ವಿಕೆಟ್ ಕೀಪರ್ ಬ್ಯಾಟರ್ನಲ್ಲಿ ರಿಪ್ಲೇಸ್ಮೆಂಟಾಗಿ ಆ್ಯಡ್ ಮಾಡುವಂಥದ್ದು. ಬೌಲರ್ಗೆ ಬೌಲರು, ಸ್ಪಿನ್ನರ್ಗೆ ಸ್ಪಿನ್ನರು, ಆ್ಯಂಡ್ ಬ್ಯಾಟರ್ಗೆ ಬ್ಯಾಟರ್, ಟಾಪ್ ಆರ್ಡರ್ ಬ್ಯಾಟರ್ಗೆ ಮಿಡ್ಲ್ ಆರ್ಡರ್ ಬ್ಯಾಟರ್ಗೆ ಮಿಡ್ಲ್ ಆರ್ಡರ್ ಬ್ಯಾಟರ್, ಟಾಪ್ ಆರ್ಡರ್ ಬ್ಯಾಟರ್ಗೆ ಟಾಪ್ ಆರ್ಡರ್ ಬ್ಯಾಟರು. ಸೊ ಆ ಥರ ಒಂಥರ ಇಲ್ಲಿ ಅವ್ರಿಗೆ ಬೌಲರ್ಗೆ ಬ್ಯಾಟರ್ನ ರಿಪ್ಲೇಸ್ಮೆಂಟ್ ಆಗಿ ತಗೊಳ್ಳೋದು, ಕಂಕಷನ್ ಸಬ್ಸ್ಟಿಟ್ಯೂಟ್ ಆಗಿ ತಗೊಳ್ಳೋದು, ಆ ಥರ ಎಲ್ಲ ಆಗೋದಿಲ್ಲ ಇಲ್ಲಿ. ಅಲ್ಲಿ ಹೇಳಿದ್ದಾರೆ ನೋಡಿ, ದ ಸೀರಿಯಸ್ ಇಂಜುರಿ ಮಸ್ಟ್ ಹ್ಯಾವ್ ಬೀನ್ ಸಸ್ಟೈನ್ಡ್ ಡ್ಯೂರಿಂಗ್ ಪ್ಲೇ ಆ್ಯಂಡ್ ವಿತಿನ್ ದ ಪ್ಲೇಯಿಂಗ್ ಏರಿಯಾ. ಅಂದರೆ ಪ್ಲೇಯಿಂಗ್ ಏರಿಯಾ ಗ್ರೌಂಡಲ್ಲೇ ಆಗಿರಬೇಕಾ ಇಂಜುರಿ, ಡಗೌಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಂಜುರಿ ಆಗೋಗ್ಬಿಡ್ತು, ಡಗೌಟಲ್ಲಿ ನನಗೆ ಕೂತ್ಕೊಂಡಿದ್ದಾಗ ಇಂಜುರಿ ಆಗೋಗ್ಬಿಡ್ತು ಅನ್ನೋದು ಎಲ್ಲ ಇಲ್ಲ. ಆಡ್ತಾ ಇರ್ಬೇಕಾದ್ರೆ ಇಂಜುರಿ ಆಗಿರಬೇಕು. ಆ ಇಂಜುರಿ ಯಾವ ಥರ ಇರಬೇಕು ಅಂತ ಅಂದರೆ ಫ್ರ್ಯಾಕ್ಚರ್ ಆಗಿರಬೇಕು, ಇಲ್ಲಾಂದರೆ ಡೀಪ್ ಕಟ್ ಆಗಿರಬೇಕು, ಇಲ್ಲಾಂದರೆ ಡಿಸ್ಲೊಕೇಟ್ ಆಗಿರಬೇಕು, ಅಂದರೆ ಶೋಲ್ಡರ್ ಡಿಸ್ಲೊಕೇಟ್ ಆ ಥರ ಆಗ್ತಾವಲ್ಲ, ಸೊ ಆ ಥರ ಆಗಿರಬೇಕು. ಡೀಪ್ ಕಟ್ ಅಂದರೆ ಜಾಸ್ತಿ ಥರ ಬ್ಲೀಡಿಂಗ್ ಹೆವಿ ಆಗ್ತಾ ಇರಬೇಕು, ಆ ಥರ ಇದ್ದಾಗ ಮಾತ್ರ, ಆ ಥರ ಕಂಡೀಷನ್ಸಲ್ಲಿ. ಫ್ರ್ಯಾಕ್ಚರ್ ಆಗಿದ್ರು ಕೂಡ ಫ್ರ್ಯಾಕ್ಚರ್ ಆಗೈತೆ ಅಂತ ಇವಾಗ ಹೆಂಗೆ ಗೊತ್ತಾಗುತ್ತೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಇವಾಗ ರಿಷಬ್ ಪಂತವ್ರಿಗೆ ಫ್ರ್ಯಾಕ್ಚರ್ ಆಗಿತ್ತು, ಇವರಿಗೆ ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು. ಸೊ ಆ ಟೈಮಿಗೆ ಪಟ್ಟನಾಗ ಹೆಂಗೆ ಗೊತ್ತಾಗುತ್ತೆ ಮ್ಯಾಚ್ ರೆಫ್ರಿಗೆ, ಇಲ್ಲ ಇವಾಗ ಕಂಕಷನ್ ಸಬ್ಸ್ಟಿಟ್ಯೂಟ್ನಾಗ ಕೊಡಬೇಕು ಇವ್ರಿಗೆ ಅನ್ನೋಂಥದ್ದು ಹೆಂಗೆ ಗೊತ್ತಾಗುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಅದೇ ಇವಾಗ ಡ್ರಾಮಾನೂ ಮಾಡ್ಬೋದಲ್ವ, ನನಗೆ ಹಿಂಗಾಗಿ ಹೋಗ್ಬಿಟ್ಟಿದೆ, ಹಂಗೆ ಬಾಲ್ ಬಿದ್ದ ತಕ್ಷಣ ಡ್ರಾಮಾನೂ ಆಡ್ಬೋದಲ್ವಾ. ಬಟ್ ಯೂಶಲಿ ಪ್ಲೇಯರ್ಗಳು ಯಾರು ಡ್ರಾಮಾ ಮಾಡೋದಕ್ಕೆ ಹೋಗೋದಿಲ್ಲ. ಏನು ಮೊಹಮ್ಮದ್ ರಿಜ್ವಾನ್ ಎಲ್ಲ ಡ್ರಾಮಾ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ, ಯಾಕಂದರೆ ಅವ್ರಿಗೆ ಆಡೋಕ್ಕೆ ಆಸೆ ಇರೋದಿಲ್ಲ ಪ್ಲೇಯರ್ಸ್ಗಳಿಗೆ. ಬಟ್ ಗೊತ್ತಿಲ್ಲ, ಇದನ್ನು ಮಿಸ್ಯೂಸ್ ಕೂಡ ಮಾಡ್ಕೊಬೋದು. ಬಟ್ ಮಿಸ್ಯೂಸ್ ಯಾರೂ ಮಾಡ್ಕೊಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇಂಟರ್ನ್ಯಾಷನಲ್ ಫಾರ್ಮೇಟಲ್ಲಿ MCC ಅವರು ಈ ರೂಲ್ಸ್ನ ಅಮೆಂಡ್ ಮಾಡೋದು ಸಿಕ್ಕಾಪಟ್ಟೆ ಡೌಟ್ ಇದೆ. ಬಟ್ BCCI ಅಮೆಂಡ್ ಅಂತೂ ಮಾಡಿದೆ, ಅವ್ರು ಅಮೆಂಡ್ ಮಾಡ್ಕೊಂಡಿದ್ದಾರೆ. ಬಟ್ ಇಂಟರ್ನ್ಯಾಷನಲ್ ಫಾರ್ಮೇಟಲ್ಲಿ ಮುಂಚೆ ಹೆಂಗಿತ್ತು ಅದೇ ರೂಲ್ನ ಕ್ಯಾರಿ ಆಗುತ್ತೆ. ತಲೆ ಮೇಲೆ ತಲೆ ಬೀಳಿ ತಲೆಗೆ ಪೆಟ್ಟು ಬೀಳೋವರೆಗೂ ಕೂಡ ನಾವು ಕಂಕಷನ್ ಸಬ್ಸ್ಟಿಟ್ಯೂಟ್ನ ಕೊಡಲ್ಲ ಅಂತ MCC ರೂಲ್ ಹೇಳುತ್ತೆ. ಅವ್ರು ಅದನ್ನೇ ಕ್ಯಾರಿ ಮಾಡ್ತಾರೆ. ಒಟ್ಟಲ್ಲಿ ಇವಾಗ BCCI ಅಮೆಂಡ್ ಮಾಡೋದ್ರಿಂದ MCC ಅವರು ಕೂಡ ಯೋಚನೆ ಮಾಡ್ಬೋದು, ಕ್ರಿಸ್ ವೋಕ್ಸ್ಗೆ ಏನಾಗಿತ್ತು, ಜೊತೆಗೆ ರಿಷಬ್ ಪಂತಿಗೆ ಏನಾಗಿತ್ತು, ಸೊ ಈ ಥರ ಪ್ಲೇಯರ್ಗಳು ಆಡಬೇಕಾ, ಜಮಾನ್ದಿಂದ ಆಡ್ಕೊಂಬಂದವ್ರು ಆ ಥರನೇ ಜಾ ಎಲ್ಲ ಕಟ್ ಮಾಡಿಕೊಂಡು ಬ್ರೋಕನ್ ಜಾಲ್ ಆಡೋರು ಇದ್ದಾರೆ, ಬ್ರೋಕನ್ ಶೋಲ್ಡರ್ಸಲ್ಲಿ ಆಡೋರು ಇದ್ದಾರೆ. ಇಲ್ಲಿ ಇವಾಗಲೇ ಆಡ್ತಾರಲ್ಲ, ಅವಾಗಿಂದನೂ ಹಂಗೆ ಆಡ್ಕೊಂಬಂದಿರೋದು, ಒಂದು ಕೈಯಲ್ಲಿ ಆಡಿದವರು ಇದ್ದಾರೆ, ಬ್ಯಾಟಿಂಗ್ನ ಎಲ್ಲ ನೋಡ್ಕೊಂಬಂದಿದ್ದೀವಿ. ಆ ಥರ ಇದ್ದರೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಎಕ್ಸೈಟ್ಮೆಂಟ್ ಕಿತ್ಕೊಳ್ಳೋದಕ್ಕೆ ನಾವು ಇಷ್ಟಪಡೋದಿಲ್ಲ ಅಂತ MCC ಅವರು ಅದೇ ರೂಲ್ನ ರಿಟರ್ನ್ ಮಾಡ್ತಾರೆ. ಹೌದು, ಎಕ್ಸೈಟ್ಮೆಂಟ್ ಒಂಥರ ಇರುತ್ತೆ ನೋಡಿ, ಒಂದು ಕೈಯಲ್ಲಿ ಬ್ಯಾಟಿಂಗ್ ಆಡ್ತಾರೆ ನೋಡಿ, ಎಷ್ಟು ಜನ ನೋಡ್ತಾರೆ ಅಂತ ಟೆಸ್ಟ್ ಮ್ಯಾಚ್ನ.
ಅದೇ 2 ಕೈಲಿ ಬ್ಯಾಟಿಂಗ್ ಆಡಿದ್ರಾಗ ನಾರ್ಮಲ್ ಬಿಡೋರು ಅಂತ ಅನ್ಕೊಂಡು ಸುಮ್ಮನೆ ಆಗ್ತಾರೆ. 1 ಕೈಲಿ ಬ್ಯಾಟಿಂಗ್ ಆಡ್ಬೇಕಾದ್ರೆ ಎಲ್ಲ ಮುಂದೆ ನೋಡ್ತಾರೆ. ಸೊ ಅದೇ ಡಿಫ್ರೆನ್ಸು, ಅದೇ ಒಂಥರ ಮಜಾ. ಸೊ ನಿಮಗೇನು ಅನಿಸ್ತಿದೆ BCCI ಈ ರೂಲ್ನ ಅಮೆಂಡ್ ಮಾಡಿರುವಂಥದ್ದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.